ನಮಸ್ಕಾರ ರೀ ಎಲ್ಲರಿಗೂ. ಜವಾರಿ ಊಟಕ್ಕೆ ಸ್ವಾಗತ ರೀ. ನಾ ಇವತ್ತು ಮಾಡಕತ್ತೀನಿ ಹಾಗಲಕಾಯಿ ಎಣ್ಗಾಯಿ. ಅದಕ್ಕೆ ಹಾಗಲಕಾಯಿ ಬೇಕು ರೀ, ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ, ಇನ್ನು ಟೊಮ್ಯಾಟೊ ಮತ್ತು ಖಾರ, ಆಮೇಲೆ ನಮಗೆ ಬೇಕಾಗಿರೋದು ಶೇಂಗಾ ರೀ. ತೊಗೊಂಡು ನಾವೇನು ಮಾಡೋದ್ರಿ, ಹಾಗಲಕಾಯಿ ಎಣ್ಗಾಯಿ ಮಾಡ್ತೀವಿ. ಈಗ ಶೇಂಗಾ ಚಂದಂಗೆ ಕೆಂಪಾಗೋ ಥರ ಹುರ್ಕೊತೀನಿ ರೀ. ಆಮೇಲೆ ಹಾಗಲಕಾಯಿನ ಈಗ ಕುದಿಯಾಕಿಟ್ಟೀನಿ ರೀ, ಕಟ್ ಮಾಡಿ ಕುದಿಯಾಕಿಟ್ಟೀನಿ. ಈ ಹಾಗಲಕಾಯಿ ಎಲ್ಲರೂ ಏನಪ್ಪ ಅಂತಾರಪ್ಪ ಅಂತಂದ್ರೆ, ಭಾಳ ಕಹಿ ಇರ್ತಾವೆ, ಯಪ್ಪ ಹೆಂಗೆ ತಿನ್ನೋದು ಅಂತಿರ್ತಾರೆ. ನಾ ಏನೂ ಹಾಕಿಲ್ಲ ರೀ, ಬರೀ ಹಾಗಲಕಾಯಿ ಕುದಿ ಒಳಗೆ ಒಂದು ಸ್ವಲ್ಪ ಉಪ್ಪು ಹಾಕೀನಿ ಅಷ್ಟೇ ರೀ. ಇದಕ್ಕೇನು ನಾವು ಏನೂ ಹಾಕೋದಿಲ್ಲ, ಬೆಲ್ಲ ಹಾಕೋದಿಲ್ಲ ಮತ್ತು ಹುಣಸೆ ಹಣ್ಣು ಹಾಕೋದಿಲ್ಲ. ಹಾಗೆ ಮಾಡಿ ಇದಕ್ಕೆ ಈಗ ಬೆಳ್ಳುಳ್ಳಿ ಹಾಕೀನಿ ರೀ, ಉಳ್ಳಾಗಡ್ಡಿ ಹಾಕಿದ್ನಿ. ಎಣ್ಗಾಯಿ ಮಾಡ್ಬೇಕಾದ್ರೆ ಸ್ವಲ್ಪ ಬೇಕಾಗ್ತೈತಿ. ಒಂದು ದೊಡ್ಡ ಈರುಳ್ಳಿ ಇರೋದ್ರಿಂದ ನಾ ಏನು ಮಾಡೀನಪ್ಪ ಅಂತಂದ್ರೆ, ಇದಕ್ಕೆ ಅರ್ಧ ಈರುಳ್ಳಿ ಹಾಕೀನಿ ರೀ. ನೀವು ಚಿಕ್ಕದಿದ್ರೆ ಒಂದು 2 ಹಾಕೋರಿ. ಈಗ ಅದಕ್ಕೆ ಟೊಮ್ಯಾಟೊ ಹಾಕಿದ್ನಿ, ಶೇಂಗಾ ಪೌಡ್ರ್ ಮಾಡೀನಿ ಹುರಿದದ್ದು, ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಚಂದಂಗೆ. ಹೆಚ್ಚು ಕಡಿಮೆ ಎಲ್ಲರಿಗೂ ಹಾಗಲಕಾಯಿ ಅಂದರೆ ಇಷ್ಟ ಆಗೋದಿಲ್ಲ, ಆದರೆ ಅದರಷ್ಟು ಹೆಲ್ದಿ ಫುಡ್ ಯಾವುದೂ ಇರೋದಿಲ್ಲ. ಅದಕ್ಕೆ ವೆರೈಟಿ ಮಾಡ್ಕೊಂಡು ತಿನ್ನಬೇಕು. ಈಗ ನಾ ಖಾರ ಹಾಕಕತ್ತೀನಿ ರೀ, ನಮ್ಮದು ಮಸಾಲೆ ಖಾರ, ಉತ್ತರ ಕರ್ನಾಟಕದ ಸ್ಟೈಲ್ನಾಗ ಮಾಡಿದ್ರಿ. ಅದು ಒಂದು 2 ಚಮಚ 3 ಚಮಚ ಹಾಕಿದ್ದೀನಿ. ಇನ್ನು ಅದನ್ನೆಲ್ಲ ಚಂದಂಗೆ ಹಿಟ್ಟು ಹೆಂಗೆ ನಾದ್ಕೋತೀವಿ ನೋಡ್ರಿ, ಹಂಗೆ ನಾದ್ಕೊಳ್ಳೋದು. ಅದನ್ನು ಒಂದು ಜೀವ ಮಾಡೋದು. ಅದು ಎಷ್ಟು ಚಂದ ನಾದ್ತೈತಿ ಅಷ್ಟು ಚಂದ ರುಚಿ ಬರ್ತೈತೆ ರೀ. ಈ ಎಣ್ಗಾಯಿ ಮಾಡೋದಂದ್ರೂ ಒಂಥರ ಖುಷಿ, ಎಲ್ಲರಿಗೂ ಇಷ್ಟ ಆಗ್ತೈತೆ ರೀ. ಎಣ್ಗಾಯಿ, ಬದ್ನಿಕಾಯಿ ಎಣ್ಗಾಯಿ ಇರ್ಬೋದು, ಹಾಗಲಕಾಯಿ ಎಣ್ಗಾಯಿ ಇರ್ಬೋದು, ಅಥವಾ ಹೀರೆಕಾಯಿ ಎಣ್ಗಾಯಿ ಇರ್ಬೋದು. ಮಾಡೋದು ಚಂದ ಅನ್ನಿಸ್ತೈತಿ. ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್. ಯಾರು ಕೊಬ್ಬರಿ ಹಾಕ್ತಾರ್ರಿ, ನಾ ಶೇಂಗಾ ಹಾಕಿನೇ ಮಾಡ್ತೀನಿ, ಅದರ ಟೇಸ್ಟ್ ಭಾರಿ ಇರ್ತೈತಿ ಮತ್ತು ಹೆಲ್ದಿ ಇರ್ತೈತಿ ಅಂಥೇಳಿ. ಅದಕ್ಕೆ ಈಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ, ಹಾಗಲಕಾಯಿ ಏನು ಈ ಕುದಿಸಿ ಬಸ್ ತೆಗೆದು ಹೆಂಡಿ ತೆಗ್ದಿದ್ನಲ್ರಿ, ಅದ್ರಾಗ ತುಂಬ್ಕೋತೀನಿ ರೀ. ಒಂದೊಂದು ತುಂಬ್ಕೊಂಡು ರೆಡಿ ಮಾಡೀನಿ ರೀ. ಇದು ಭಾಳ ಸರಳ ಐತಿ. ಏನು ಹುಳಿ ಹಾಕೋ ಅವಶ್ಯಕತೆ ಇಲ್ಲ, ಏನು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಒಟ್ಟು ಕಹಿ ಅಂತೂ ಆಗೋದಿಲ್ಲ ರೀ. ಸಣ್ಣ ಹುಡುಗರು ಮೊದಲಾಗಿ ಇಷ್ಟಪಟ್ಟು ತಿಂತಾರೆ ರೀ. ಒಬ್ಬೊಬ್ರು ಅಂತಾರೆ, ಇದೇನು ಹಾಗಲಕಾಯಿ ಐತೋ ಏನು ಚಿಕನ್ ಫ್ರೈ ಐತೋ ಫಿಶ್ ಫ್ರೈ ಐತೋ ಅಂತ ಕೇಳ್ತಾರೆ. ಅಷ್ಟು ರೀತಿ ಒಳಗೆ ಟೇಸ್ಟಿಯಾಗಿರ್ತೈತೆ ರೀ ಅದು. ಈಗ ಇದನ್ನು ಏನು ಮಾಡ್ತೀನಪ್ಪ ಅಂತಂದ್ರೆ, ಒಂದು ಪ್ಯಾನ್ ತೊಗೊಂಡು ಅದ್ರಾಗ ಒಂದು 2-3 ಚಮಚ ಎಣ್ಣೆ ಹಾಕ್ತೀನಿ ರೀ. ಎಣ್ಣೆಗೆ ಕರಿಯೋಂಗಿಲ್ಲ ರೀ, ಅದನ್ನು ಶಾಲೋ ಫ್ರೈ ಅಂತಾರಲ್ಲ ರೀ, ಹಂಗೆ. ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ಸಣ್ಣ ಉರಿ ಮೇಲೆ ಇದನ್ನು ಏನು ಮಾಡೋದಪ್ಪ ಅಂತಂದ್ರೆ, ಚಂದಂಗೆ ಫ್ರೈ ಮಾಡ್ಕೊಳ್ಳೋದು. ಅಂದ್ರೆ ಕೆಂಪಾಗುತ್ತಾನ ಅದನ್ನು ತಿರುವಾಡಿ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಹುರಿಬೇಕು. ಮತ್ತು ಅದೇನು ಒಡೆಯಂಗಿಲ್ಲ, ಏನಿಲ್ಲ, ಕರೆಕ್ಟ್ ಹೆಂಗೆ ತುಂಬಿರ್ತೀವಿ ಹಾಗೆ ಇರ್ತೈತೆ ಅದು. ಅದೊಂಥರ ಟೇಸ್ಟ್ ಬರ್ತೈತಿ, ಒಳಗೆಲ್ಲ ಎಣ್ಣೆ ಎಳ್ಕೊತೈತಿ ರೀ. ಮೊದಲು ಶೇಂಗಾ ಹುರಿದು ಇರ್ತಾವೆ, ಹಾಗಾಗಿ ಅದು ರುಚಿ ಆಗ್ತೈತೆ ನೋಡ್ರಿ. ನಮ್ಮದು ಫ್ರೈ ರೆಡಿ ಆತು ಅಂದ್ರೆ ಎಣ್ಗಾಯಿ ರೆಡಿ ಆತು ರೀ. ಥ್ಯಾಂಕ್ ಯು ನೋಡಿದ್ದಕ್ಕೆ.